ಅಮೆರಿಕದ ಬ್ಯಾಂಕ್ಗೆ ಕೋಟಿ ಕೋಟಿ ಪಂಗನಾಮ. ಭಾರತೀಯ ಮೂಲದ ಉದ್ಯಮಿ ಮಹೇಂದರ್ ಅರೆಸ್ಟ್. ಎಸ್ ವೀಕ್ಷಕರೇ, ಈ ಸುದ್ದಿ ಕೇಳಿದ್ರೆ ಇದು ಯಾವುದೋ ಹಾಲಿವುಡ್ ಕ್ರೈಮ್ ಸಸ್ಪೆನ್ಸ್ ಸಿನಿಮಾದ ಕತೆ ಅಂತ ನಿಮಗೆ ಅನಿಸುತ್ತೆ. ಅಲ್ಲದೆ ಇತ್ತೀಚೆಗೆ ಅಮೆರಿಕದಲ್ಲಿ ನೆಲೆಸಿರುವಂತಹ ಭಾರತೀಯರ ವಿರುದ್ಧ ಆರೋಪಗಳು ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ವಂಚನೆ ಕೇಸ್ಗಳು ದಾಖಲಾಗ್ತಾ ಇದೆ. ಇತ್ತೀಚೆಗಷ್ಟೇ H1B ವೀಸಾ ವಂಚನೆಯಲ್ಲಿ ಹಲವು ಭಾರತೀಯರನ್ನು ಕೂಡ ಅರೆಸ್ಟ್ ಮಾಡಿದ ಸುದ್ದಿಗಳನ್ನು ನಾವೇ ಮಾಡಿದ್ವಿ. ಅದೇ ರೀತಿ ಈಗ ಅಮೆರಿಕದಲ್ಲಿ ಭಾರತೀಯ ಉದ್ಯಮಿಯ ದೊಡ್ಡ ಹಗರಣ ಬಯಲಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 950 ಕೋಟಿಗೂ ಹೆಚ್ಚು ಹಗರಣ ಇದು. ಅಮೆರಿಕದ ಬ್ಯಾಂಕ್ಗೆ ಕೋಟಿ ಕೋಟಿ ಪಂಗನಾಮ ಹಾಕಿದ್ದಾನೆ ಈ ಕಿಲಾಡಿ. 44 ವರ್ಷದ ಮಹೇಂದರ್ ಮಕಿಜಾನಿ ಎಂಬ ಉದ್ಯಮಿ ಅಮೆರಿಕದ ಇತಿಹಾಸದಲ್ಲೇ ಅತಿ ದೊಡ್ಡ ಹಗರಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಅಷ್ಟೇ ಅಲ್ಲ, ಈತ ದೊಡ್ಡ ದೊಡ್ಡ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಿದ್ದ, ಅಲ್ಲಿ ಹುಡುಗಿಯರನ್ನು ಕರೆಸ್ತಾ ಇದ್ದ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದರೆ, ಯಾವ ಬ್ಯಾಂಕಿಗೆ ಈಗ ವಂಚನೆ ಮಾಡಿದ್ದಾನಲ್ವಾ, ಆ ಬ್ಯಾಂಕಿನ ಅಧಿಕಾರಿಗಳು ಕೂಡ ಈ ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ರು. ಅವರನ್ನು ಹನಿ ಟ್ರ್ಯಾಪಲ್ಲಿ ದೂಡಿ ಅವರಿಗೆ ಬೆದರಿಕೆಯನ್ನು ಕೂಡ ಹಾಕ್ತಾ ಇದ್ದ. ಓಕೆ, ಹಾಗಾದರೆ ಯಾರು ಈ ಭಾರತೀಯ ಮೂಲದ ಉದ್ಯೋಗಿ ಮಹೇಂದರ್? 950 ಕೋಟಿ ವಂಚನೆಯ ರಹಸ್ಯವೇನು? ಆತ ನಡೆಸ್ತಾ ಇದ್ದಂತಹ ಕಾಮ ಪ್ರಚೋದಕ ಪಾರ್ಟಿಯ ಅಸಲಿಯತ್ತೇನು? ತನ್ನ ಸ್ವಂತ ಉದ್ಯೋಗಿಗಳನ್ನೇ ಕೊಲೆ ಮಾಡ್ತೀನಿ ಅಂತ ಈತ ಬೆದರಿಕೆ ಹಾಕಿದ್ಯಾಕೆ? ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕೊನೆ ತನಕ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ. ನಾನು ಶಿವಮೂರ್ತಿ ಸರ್ಪ. ಯಾರು ಈ ಉದ್ಯಮಿ ಮಹೇಂದರ್ ಮಕಿಜಾನಿ? 950 ಕೋಟಿ ವಂಚನೆಯ ರಹಸ್ಯವೇನು? ವೀಕ್ಷಕರೇ, ಈ ಉದ್ಯಮಿ ಮಹೇಂದರ್ ಮಕಿಜಾನಿ ಭಾರತೀಯ ಮೂಲದವನಾಗಿದ್ದು ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಪಡೆದು ಅತ್ಯಂತ ಐಷಾರಾಮಿ ಬದುಕನ್ನು ಸಾಗಿಸ್ತಾ ಇದ್ದ. ಆತನ ಕಂಪನಿಯ ಹೆಸರು ಕ್ಯಾಂಟರ್ ಗ್ರೂಪ್ VLLC. ನ್ಯೂಪೋರ್ಟ್ ಬೀಚ್ನ ಅತ್ಯಂತ ದುಬಾರಿ ಏರಿಯಾದಲ್ಲಿ ಈತ ವಾಸವಾಗಿದ್ದ. ಬ್ಯಾಂಕ್ಗಳಿಂದ ಸಾಲ ಪಡೆಯೋಕೆ ಅದೆಂತಹ ಚಕ್ರವ್ಯೂಹ ಹೆಣೆದಿದ್ದ ಅಂತ ಅಂದರೆ, ಈತ ಸ್ವತಃ ಅಮೆರಿಕದ ತನಿಖಾ ಸಂಸ್ಥೆಗಳೇ ಬೆರಗಾಗಿ ಹೋಗಿವೆ. 2024ರಿಂದ 2025ರ ಏಪ್ರಿಲ್ ಅವಧಿಯಲ್ಲಿ ಈತ ಬರೋಬ್ಬರಿ $100 ಮಿಲಿಯನ್, ಅಂದರೆ ಸುಮಾರು 954 ಕೋಟಿ ರೂಪಾಯಿಗಳನ್ನು ಒಂದು ಫೆಡರಲ್ ಬ್ಯಾಂಕ್ನಿಂದ ವಂಚನೆ ಮೂಲಕ ಲೂಟಿ ಮಾಡಿದ್ದಾರೆ. ಈ ಸುದ್ದಿ ಇವತ್ತು ಇಡೀ ಅಮೆರಿಕದ ಹಣಕಾಸು ವಲಯವನ್ನೇ ಅಲ್ಲಾಡಿಸಿಬಿಟ್ಟಿದೆ. ಇನ್ಶೂರೆನ್ಸ್ ಪೇಪರ್ ಫೋರ್ಜರಿ, ನಕಲಿ ಕಂಪನಿಗಳ ಜಾಲ. IRS ಅಧಿಕಾರಿಗಳು ಬಿಚ್ಚಿಟ್ಟ ಮಕಿಜಾನಿ ಮಾಸ್ಟರ್ ಪ್ಲಾನ್. ವೀಕ್ಷಕರೇ, ಈ ಮಕಿಜಾನಿ ವಂಚನೆ ಮಾಡಿದ್ದು ಹೇಗೆ ಗೊತ್ತಾ? ಆತನ ಕಂಪನಿ ಮತ್ತು ಬ್ಯಾಂಕ್ ನಡುವೆ ಒಂದು ಅಗ್ರಿಮೆಂಟ್ ಇತ್ತು. ಅದರ ಪ್ರಕಾರ ರಿಯಲ್ ಎಸ್ಟೇಟ್ ಆಸ್ತಿಗಳನ್ನು ಅಡವಿಟ್ಟು ಬ್ಯಾಂಕ್ ಮಕಿಜಾನಿಗೆ 100 ಕೋಟಿಯನ್ನು ಸಾಲ ಕೊಟ್ಟಿತ್ತು. ಆದರೆ ಮಕಿಜಾನಿ ಮಾತ್ರ ಅತ್ಯಂತ ಕಿಲಾಡಿ, ಸ್ಮಾರ್ಟ್. ಈತ ಇನ್ಶೂರೆನ್ಸ್ ಪಾಲಿಸಿಗಳನ್ನು ಮತ್ತು ಆಸ್ತಿಯ ದಾಖಲೆಗಳನ್ನು ಅಕ್ಷರಶಃ ತಿದ್ದುತ್ತಾ ಇದ್ದ. ಆಸ್ತಿಯ ಮೇಲೆ ಮೊದಲ ಹಕ್ಕು ಅಂದರೆ ಫಸ್ಟ್ ಲೇನ್ ಬ್ಯಾಂಕ್ನದ್ದೇ ಇರುತ್ತೆ ಅಂತ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿದ್ದ. ಅಮೆರಿಕದ ಇಂಟರ್ನಲ್ ರೆವಿನ್ಯೂ ಸರ್ವಿಸ್ ಅಂದರೆ IRS ಅಧಿಕಾರಿಗಳು ಈತನ ಹಣದ ಹರಿವನ್ನು ಬೆನ್ನಟ್ಟಿದಾಗ ಒಂದು ಶಾಕಿಂಗ್ ವಿಷಯ ಬಯಲಾಗುತ್ತೆ. ಏನಪ್ಪ ಅಂದರೆ, ಮಕಿಜಾನಿ ಈ ಹಣವನ್ನು ಲೇಯರ್ ಟ್ರಾನ್ಸ್ಫರ್ಡ್ ಅಂದರೆ 16 ನಕಲಿ ಕಂಪನಿಗಳ ಮೂಲಕ ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾಯಿಸ್ತಾ ಇದ್ದ. ನಾವು ಈತನ ಪ್ರತಿ ಹೆಜ್ಜೆಯನ್ನು ಗಮನಿಸಿದ್ವಿ. ಈತ ಅಕ್ಷರಶಃ ಪ್ರತಿ ಹಂತದಲ್ಲೂ ಸಿಸ್ಟಮ್ಗೆ ವಂಚನೆಯನ್ನು ಮಾಡಿದ್ದಾನೆ ಅಂತ IRS ವಿಶೇಷ ಅಧಿಕಾರಿಗಳು ಹೇಳಿದ್ದಾರೆ. ಲೈಂಗಿಕತೆ, ಡ್ರಗ್ಸ್, ಬ್ಲ್ಯಾಕ್ ಮೇಲ್ ತಂತ್ರ, ಬ್ಯಾಂಕ್ ಅಧಿಕಾರಿಗಳಿಗೆ ಹನಿ ಟ್ರ್ಯಾಪ್. ವೀಕ್ಷಕರೇ, ಈ ಮಹೇಂದರ್ ಎಷ್ಟೊಂದು ಕಿಲಾಡಿ ಹಾಗೂ ಸ್ಮಾರ್ಟ್ ಅಂದರೆ, ಕೇವಲ ದಾಖಲೆಯನ್ನು ತಿದ್ದಿ ಸುಮ್ಮನಾಗಲಿಲ್ಲ. ಆತನಿಗೆ ಗೊತ್ತಿತ್ತು ಸತ್ಯ ಯಾವತ್ತಿದ್ರೂ ಒಂದು ದಿನ ಬಯಲಾಗುತ್ತೆ ಅಂತ. ಅದಕ್ಕಾಗಿಯೇ ಆತ ಬ್ಲ್ಯಾಕ್ ಮೇಲ್ ಎಂಬ ಅಸ್ತ್ರವನ್ನು ಕೈಗೆತ್ತಿಕೊಂಡಿದ್ದ. ಈತ ತನ್ನ ಐಷಾರಾಮಿ ಬಂಗಲೆಯಲ್ಲಿ ಆಗಾಗ ಪ್ರೈವೇಟ್ ಪಾರ್ಟಿಗಳನ್ನು ಆಯೋಜನೆ ಮಾಡ್ತಾ ಇದ್ದ. ಈ ಪಾರ್ಟಿಗಳಿಗೆ ಅತಿ ಹೆಚ್ಚು ಡ್ರಗ್ಸ್ ಮತ್ತು ಸೆಕ್ಸ್ ವರ್ಕರ್ಸ್ಗಳನ್ನು ಕರೆಸ್ತಾ ಇದ್ದ. ಚಂದ ಹುಡುಗಿಯರನ್ನು ಕರೆಸ್ತಾ ಇದ್ದ. ಆಶ್ಚರ್ಯ ಅಂದರೆ, ಈ ಪಾರ್ಟಿಗಳಿಗೆ ಬ್ಯಾಂಕ್ನ ಪ್ರಮುಖ ಅಧಿಕಾರಿಗಳನ್ನು ಕೂಡ ಈತ ಆಹ್ವಾನಿಸ್ತಾ ಇದ್ದ. ಆ ಪಾರ್ಟಿಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಮಕಿಜಾನಿ ಸದ್ದಿಲ್ಲದೆ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ತಿದ್ದ. ಅಂದರೆ ಬ್ಯಾಂಕ್ ಅಧಿಕಾರಿಗಳು ಹುಡುಗಿಯರ ಜೊತೆ ಕುಣಿತಾ ಇದ್ದಾಗ ಗೊತ್ತಿಲ್ಲದೆ ಆ ವಿಡಿಯೋಗಳನ್ನು ಮಾಡಿಕೊಳ್ತಾ ಇದ್ದ. ಒಂದು ವೇಳೆ ಬ್ಯಾಂಕ್ ಏನಾದರೂ ಆತನ ಸಾಲದ ಬಗ್ಗೆ ಪ್ರಶ್ನೆ ಮಾಡಿದರೆ ಅಥವಾ ತನಿಖೆ ಮಾಡಿದರೆ, ಸಾಲ ಕಟ್ಟು ಅಂತ ಹೇಳಿದರೆ, ಆ ಅಧಿಕಾರಿಗಳ ಅಶ್ಲೀಲ ವಿಡಿಯೋಗಳನ್ನು ತೋರಿಸಿ ಅವರ ಬಾಯಿ ಮುಚ್ಚಿಸ್ತಾ ಇದ್ದ. ಇಂತಹ ಹನಿ ಟ್ರ್ಯಾಪ್ ಮೂಲಕ ಆತ ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಯನ್ನೇ ತನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಂಡಿದ್ದ ಎಂಬ ಸತ್ಯ ಈಗ ಹೊರಬಿದ್ದಿದೆ. ಕೊಂದು ಹಾಕ್ತೀನಿ ಅಂತ ಉದ್ಯೋಗಿಗಳಿಗೆ ಧಮ್ಕಿ, ಗೂಂಡಾಗಳ ಮೂಲಕ ಹೋಟೆಲ್ ಕಬ್ಜಾ. ಈ ಮಹೇಂದರ್ನ ಅಟ್ಟಹಾಸ ಇಷ್ಟಕ್ಕೆ ನಿಲ್ಲಿಲ್ಲ. ಈತ ತನ್ನ ಕೈ ಕೆಳಗಿನ ಉದ್ಯೋಗಿಗಳನ್ನು ಅಂದರೆ ತನ್ನ ಹತ್ತಿರ ಇದ್ದಂತಹ ಉದ್ಯೋಗಿಗಳನ್ನು ಗುಲಾಮರಂತೆ ನಡೆಸಿಕೊಳ್ತಾ ಇದ್ದ.
ಒಂದು ವೇಳೆ ಯಾರಾದರೂ ಈ ಅಕ್ರಮದ ಬಗ್ಗೆ ಮಾತನಾಡಿದರೆ ಅವರನ್ನು ಕೊಂದು ಹಾಕೋದಾಗಿ ಬೆದರಿಕೆ ಹಾಕ್ತಾ ಇದ್ದ. ನಿನ್ನನ್ನು ಸಾಯಿಸಿ ನಿನ್ನ ಸಂಸಾರನೂ ಕೂಡ ಬೀದಿಗೆ ತರ್ತೀನಿ, ನಿನ್ನ ಮಕ್ಕಳು ಭಿಕ್ಷೆ ಬೇಡುವಂತೆ ಮಾಡ್ತೀನಿ, ಆಮೇಲೆ ನಿನ್ನ ಕುಟುಂಬವನ್ನು ಸರ್ವನಾಶ ಮಾಡಿ ಹಾಕ್ತೀನಿ ಅಂತ ಮಖೀಜಾನಿ ರಾಕ್ಷಸನಂತೆ ವರ್ತನೆ ಮಾಡ್ತಾ ಇದ್ದ ಅನ್ನೋದಕ್ಕೆ ಕೋರ್ಟ್ನಲ್ಲಿ ಈಗ ಸಾಕ್ಷಿಗಳು ಸಿಕ್ಕಿವೆ. ಅಷ್ಟೇ ಅಲ್ಲ, ದಕ್ಷಿಣ ಕ್ಯಾಲಿಫೋರ್ನಿಯಾದ ಶ್ರೀಮಂತ ಏರಿಯಾಗಳಲ್ಲಿರುವಂತಹ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳನ್ನು ಕಬಳಿಸೋಕೆ ಈತ ಶಸ್ತ್ರಸಜ್ಜಿತ ಗೂಂಡಾಗಳನ್ನು ಬಳಸ್ತಾ ಇದ್ದ. ತನ್ನ ಎದುರಾಳಿ ಉದ್ಯಮಿಗಳ ಮೇಲೆ ಹಲ್ಲೆ ಮಾಡಿಸುವುದು, ಅವರನ್ನು ಬೆದರಿಸುವುದು ಈತನ ದಿನನಿತ್ಯದ ಕೆಲಸವಾಗಿತ್ತು. ಅವರಿಂದ ವಸೂಲಿ ಮಾಡೋದು, ಕೋಟಿ ಕೋಟಿ ಹಣವನ್ನು ಕಿತ್ತುಕೊಳ್ಳೋದು ಈತನ ಕಾಯಕವಾಗಿತ್ತು. ಮೊಹಮ್ಮದ್ ಹೊನಾರ್ಕರ್ ವರ್ಸಸ್ ಮಹೇಂದರ್ ಮಖಿಜಾನಿ. ಒಂದು ಕೇಸ್ನಲ್ಲಿ 12,331 ಕೋಟಿ ರೂಪಾಯಿ ದಂಡ. ವೀಕ್ಷಕರೇ, ಮಹೇಂದರ್ಗೆ ಈ ಒಂದು ಕೇಸ್ ಮಾತ್ರವಲ್ಲ, ಈ ಮೊದಲೇ ಅತಿ ದೊಡ್ಡ ಪೆಟ್ಟ ಕೂಡ ಈತನಿಗೆ ಬಿದ್ದಿತ್ತು. ಕಳೆದ ತಿಂಗಳು ನಡೆದ ಮತ್ತೊಂದು ರಿಯಲ್ ಎಸ್ಟೇಟ್ ಕೇಸ್ನಲ್ಲಿ ಲಗುನಾ ಬೀಚ್ ಉದ್ಯಮಿ ಮೊಹಮ್ಮದ್ ಹೊನಾರ್ಕರ್ ಅವರಿಗೆ ಮಖೀಜಾನಿ ಬರೋಬ್ಬರಿ $1.3 ಬಿಲಿಯನ್ ಅಂದರೆ ಸುಮಾರು 12,391 ಕೋಟಿ ರೂಪಾಯಿಗಳ ದಂಡ ಕಟ್ಟಬೇಕು ಅಂತ ಆರ್ಬಿಟ್ರೇಟರ್ ಆದೇಶವನ್ನು ಕೊಟ್ಟಿದ್ರು. ಹೌದು ವೀಕ್ಷಕರೇ, ಈ ಮಹೇಂದರ್ ಅದೆಂತಹ ಭಾರಿ ತಿಮಿಂಗಲ ಅಂದರೆ ಸಾವಿರಾರು ಕೋಟಿ ರೂಪಾಯಿಗಳ ಡ್ಯಾಮೇಜ್ ಕೇಸ್ ಆತನ ಮೇಲಿದೆ. ಈ ಹೊನಾರ್ಕರ್ ಅವರ ಆಸ್ತಿಗಳನ್ನು ಕಬಳಿಸೋಕೆ ಮಖೀಜಾನಿ ಹಿಂಸೆ ಮತ್ತು ಬೆದರಿಕೆಯ ಹಾದಿಯನ್ನು ತುಳಿತಾ ಇದ್ದ ಅನ್ನೋದು ಕೂಡ ಇವತ್ತು ಜಗಜ್ಜಾಹೀರಾಗಿದೆ. ಈತ ನಡೆಸ್ತಾ ಇದ್ದಂತಹ ಆ ಕರಾಳ ಸಾಮ್ರಾಜ್ಯ ಇವತ್ತು ಒಂದೊಂದಾಗಿ ಪತನವಾಗ್ತಾ ಇದೆ. ತನಿಖೆಯಲ್ಲಿ ಒಂದೊಂದೇ ಮಾಹಿತಿ ಈಗ ಹೊರಬೀಳ್ತಾ ಇದೆ. ಮಹೇಂದರ್ಗೆ ಜೀವಾವಧಿ ಶಿಕ್ಷೆಯಾಗುತ್ತಾ? ಎಸ್ ವೀಕ್ಷಕರೇ, ಮಹೇಂದರ್ ಮೇಲೆ ಹೊರಿಸಿರುವಂತಹ ಈ ಬ್ಯಾಂಕ್ ವಂಚನೆಯ ಆರೋಪಗಳು ಸಾಬೀತಾದರೆ ಈತನಿಗೆ ಅಮೆರಿಕದ ಜೈಲಿನಲ್ಲಿ ಬರೋಬ್ಬರಿ 30 ವರ್ಷಗಳ ಶಿಕ್ಷೆ ಆಗುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಿದ್ದಾರೆ. ಅಂದರೆ ಆತನ ಬದುಕು ಇವತ್ತು ಅಕ್ಷರಶಃ ಕತ್ತಲೆಯಲ್ಲಿ ಕಳೆದು ಹೋಗೋದು ಗ್ಯಾರಂಟಿ. ಭಾರತದಿಂದ ದೊಡ್ಡ ಕನಸನ್ನು ಹೊತ್ತು ಅಮೆರಿಕಕ್ಕೆ ಹೋಗಿ ಅಲ್ಲಿ ಇಂತಹ ಭೀಕರ ಅಕ್ರಮಗಳಲ್ಲಿ ತೊಡಗಿರೋದು ಇಡೀ ಭಾರತೀಯ ಸಮುದಾಯಕ್ಕೆ ಅವಮಾನವನ್ನು ತಂದಿದೆ ಅಂತ ನೆಟ್ಟಿಗರು ಕೂಡ ಈಗ ಕಿಡಿಕಾರ್ತಿದ್ದಾರೆ. ಮಖೀಜಾನಿ ಇವತ್ತು ತನ್ನ ಅಹಂಕಾರ ಮತ್ತು ವಂಚನೆಯಿಂದಾಗಿ ಇಡೀ ಜೀವನವನ್ನು ಜೈಲಿನಲ್ಲೇ ಕಳೆಯಬೇಕಾದ ಪರಿಸ್ಥಿತಿ ತಂದುಕೊಂಡಿದ್ದಾನೆ. ಅಮೆರಿಕದ ಪ್ರಖ್ಯಾತ ಪತ್ರಿಕೆ ನ್ಯೂಯಾರ್ಕ್ ಪೋಸ್ಟ್ ಕೂಡ ಈತನ ಅಸಲಿಯತ್ತನ್ನು ಎಳೆಯಾಗಿ ಬಿಚ್ಚಿಟ್ಟಿದೆ. ಸದ್ಯ ಅರೆಸ್ಟ್ ಆಗಿರುವ ಮಹೇಂದರ್ನನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ಒಂದೊಂದೇ ಸತ್ಯಗಳು ಈಗ ಆಚೆ ಬರ್ತಿದೆ. ವೀಕ್ಷಕರೇ, ಒಟ್ಟಿನಲ್ಲಿ ಮಹೇಂದರ್ ಮಖೀಜಾನಿಯ ಈ ಬೃಹತ್ ಹಗರಣ ಅಮೆರಿಕದಲ್ಲಿ ಭಾರೀ ಸಂಚಲನವನ್ನು ಮೂಡಿಸಿದೆ. ಅಮೆರಿಕಕ್ಕೆ ಹೋಗಿ ಹಣ ಮಾಡಬೇಕು ಅಂತ ಅಡ್ಡದಾರಿ ಹಿಡಿಯೋರಿಗೆ ಇದೊಂದು ಎಚ್ಚರಿಕೆ ಗಂಟೆ. ಕೇವಲ ಹಣ ಲೂಟಿ ಮಾಡದೆ ಬ್ಯಾಂಕಿಗೆ ವಂಚಿಸಿದ್ದಲ್ಲದೆ ಲೈಂಗಿಕತೆ ಮತ್ತು ಡ್ರಗ್ಸ್ ಪಾರ್ಟಿಗಳ ಮೂಲಕ ಅಧಿಕಾರಿಗಳನ್ನು ಹನಿ ಟ್ರ್ಯಾಪ್ ಮಾಡಿದ್ದು ಆತನ ನೈತಿಕ ಪತನಕ್ಕೂ ಕೂಡ ಸಾಕ್ಷಿಯಾಗಿದೆ. ತನ್ನ ಕೈ ಕೆಳಗಿನ ಉದ್ಯೋಗಿಗಳಿಗೆ ಕೊಲೆ ಬೆದರಿಕೆಯನ್ನು ಹಾಕಿ ಗುಂಡಾಗಿರಿ ನಡೆಸಿ ಮೆರಿತಾ ಇದ್ದ ಈ ಭಾರತೀಯ ಮೂಲದ ಉದ್ಯಮಿಯ ಕರಾಳ ಸಾಮ್ರಾಜ್ಯ ಈಗ ಧೂಳಿಪಟವಾಗ್ತಾ ಇದೆ. ಸದ್ಯ 30 ವರ್ಷಗಳ ಜೈಲು ಶಿಕ್ಷೆಯ ಭೀತಿಯಲ್ಲಿರುವ ಮಖೀಜಾನಿ ಅಮೆರಿಕದ ಕಠಿಣ ಕಾನೂನಿನ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಸದ್ಯ ವಿಚಾರಣೆ ನಡೀತಾ ಇದ್ದು ಮುಂದಿನ ದಿನಗಳಲ್ಲಿ ಈತನ ಭವಿಷ್ಯ ಏನಾಗಲಿದೆ, ಎಷ್ಟು ಶಿಕ್ಷೆಯಾಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆಯ ಮಾಹಿತಿಯಷ್ಟೇ ಅಲ್ಲ, ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.